पुराणविज्ञानदमानतोऽस्मि प्रथमो हनुमान् नाम द्वितीयेव च। ನಮಸ್ಕಾರ ಗುರುಗಳು. ನಮಸ್ಕಾರ. ಇದು ಪಾಠ ಆಗ್ಬೇಕು. ಯಶೋಧೀರ್ಯಂ ನಿತ್ಯತ್ವಮರೋಗತಾ ಅಜಾಡ್ಯ ಪಂಚ ಹನು ಸ್ಮರಣಾದ್ ಭವೇತ್. ಶ್ರೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ तेने ब्रह्महृदाय आदिकवये मुह्यन्ति यं सूरयः। तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि। सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्री ब्रह्म रुद्रप्रभृति सुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् तं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि. श्रीगुरुभ्यो नमः. हरिः ओಂ. ಶ್ರೀಮದ್ಭಾಗವತದ ಪಂಚಮ ಸ್ಕಂಧದ 13ನೇ ಅಧ್ಯಾಯದಲ್ಲಿ ಇವತ್ತು 23ನೇ ಶ್ಲೋಕ. ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮ ಆವಟುಭ್ಯಃ ಯೇ ಬ್ರಾಹ್ಮಣಾ ಗಾಮವಧೂತಲಿಂಗಾಃ ಚರಂತಿ ತೇಭ್ಯಃ ಶಿವಮಸ್ತು ರಾಜ್ಞಾಂ. ರಹುಗಣರಾಜ ಜಡಭರತನನ್ನ ಕುರಿತು ಸ್ತೋತ್ರ ಮಾಡ್ತಾ ಇದ್ದಾನೆ. ನಿಮ್ಮಂತವರ ಸಮಾಗಮ ನನಗಾಗಿದೆ, ಇದು ಬಹಳ ಅದ್ಭುತವಾದದ್ದು, ಇದಕ್ಕಿಂತ ಬೇರೆ ಉತ್ತಮವಾದಂತಹ ಜನ್ಮ ಮತ್ತೊಂದಿಲ್ಲ ಅಂತ ಹಿಂದೆ ಹೇಳಿದ. ನಮೋ ಮಹದ್ವ್ಯಃ, ಮಹದ್ವ್ಯಃ ಅಂತಂದ್ರೆ ವಯಸ್ಸಿನಲ್ಲಿ ವೃದ್ಧರಾಗಿರ್ತಕ್ಕಂಥವ್ರು ಯಾರಿದ್ದಾರೆ ಅಂಥವರಿಗೆ ನಮಸ್ಕಾರ. ನಮಃ ಶಿಶುಭ್ಯಃ, ಶಿಶುಗಳು. ಆದರೆ ಅವಧೂತ ವೇಷದಲ್ಲಿ ಇರ್ತಾರೆ. ಅವಧೂತರಾಗಿ ಯಾವ ವೇಷದಲ್ಲಿ ಬೇಕಾದರೂ ಇರಬಹುದು. ವಯಸ್ಸಿನಲ್ಲಿ ವೃದ್ಧರಾಗಿ ಇರಬಹುದು ಅಥವಾ ವಯಸ್ಸಿನಲ್ಲಿ ಶಿಶುಗಳಾಗಿ ಇರಬಹುದು, ಆದ್ರೆ ಅವಧೂತರಾಗಿರ್ತಾರೆ. ಅಂಥವರಿಗೆ ನಮಸ್ಕಾರ. ನಮೋ ಯುವಭ್ಯಃ, ಯುವಕರಿಗೂ ಕೂಡ ಅವಧೂತರಾದಂತಹ ಯುವಕರ್ಯಾರಿದ್ದಾರೆ ಅವರಿಗೆಲ್ಲ ನಮಸ್ಕಾರ. ವಟುಗಳಿಗೆ, ವಟುಗಳಾಗಿ ಇರ್ತಾರೆ ನೋಡ್ಲಿಕ್ಕೆ, ಆದ್ರೆ ಅವಧೂತರಾಗಿರ್ತಾರೆ ಅಂತಹ ವ್ಯಕ್ತಿಗಳಿಗೆ. ಯೇ ಬ್ರಾಹ್ಮಣಾಃ ಗಾಂ ಅವಧೂತಲಿಂಗಾಃ, ಈ ಭೂಮಿಯಲ್ಲಿ ಅವಧೂತ ವೇಷದಿಂದ ಯಾರ್ಯಾರು ಸಂಚಾರ ಮಾಡ್ತಾ ಇದ್ದಾರೋ ಬ್ರಹ್ಮಜ್ಞಾನಿಗಳು, ಆ ಎಲ್ಲ ಬ್ರಹ್ಮಜ್ಞಾನಿಗಳಿಗೂ ನಮಸ್ಕಾರ ಅಂತಾನೆ. ಅವಧೂತರು ಯಾವ ರೂಪದಲ್ಲಿ ಇರ್ತಾರೋ ಗೊತ್ತಿಲ್ಲ, ಅಂತಹ ಅವಧೂತರಿಗೆಲ್ಲರಿಗೂ ನಮಸ್ಕಾರ. ನನ್ನಂತಹ ರಾಜರುಗಳು
ನಿಮ್ಮಂತಹ ಅವಧೂತರಿಗೆ ಬೇಕಾದಷ್ಟು ಅಪಚಾರಗಳನ್ನ ಮಾಡಿರ್ತಾರೆ. ನಾನು ಹೇಗೆ ಅವಧೂತರಿಗೆ ಅಪಚಾರವನ್ನ ಮಾಡಿದ್ನೋ ಅದೇ ರೀತಿ ಬೇರೆ ಬೇರೆ ರಾಜರುಗಳು ಕೂಡ ಅವಧೂತರುಗಳಿಗೆ ಈ ರೀತಿಯಲ್ಲಿ ಅಪಚಾರವನ್ನ ಮಾಡಿರ್ಬೋದು. ಆ ಎಲ್ಲ ರಾಜರುಗಳಿಗೆ ಶುಭ ಆಗಲಿ, ಅವ್ರಿಗೆ ಯಾರಿಗೂ ಅನಿಷ್ಟ ಉಂಟಾಗೋದು ಬೇಡ. ಶಿವಮಸ್ತು, ಎಲ್ಲರಿಗೂ ಶಿವ ಆಗಲಿ, ಎಲ್ಲರಿಗೂ ಮಂಗಳ ಆಗಲಿ, ಅದಕ್ಕೋಸ್ಕರ ನಾನು ನಮಸ್ಕಾರ ಮಾಡ್ತೇನೆ ಅಂತ ಎಲ್ಲ ಭೂಮಿಯಲ್ಲಿರುವ ಎಲ್ಲ ಅವಧೂತರಿಗೂ ಕೂಡ ನಮಸ್ಕಾರವನ್ನ ಮಾಡ್ತಾ ಇದ್ದಾನೆ. ನಮೋ ಮಹದ್ಭ್ಯೋಸ್ತು ನಮಃ ಶಿಶುಭ್ಯೋ ನಮೋ ಯುವಭ್ಯೋ ನಮ ಆವಟುಭ್ಯಃ ಯೇ ಬ್ರಾಹ್ಮಣ ಗಾಮವಧೂತಲಿಂಗಾಃ ಚರಂತಿ ತೇಭ್ಯಃ ಶಿವಮಸ್ತು ರಾಜ್ಞಾಂ. ಶ್ರೀ ಶುಕ ಉವಾಚ ಇತ್ಯೇವಂ ಉತ್ತರಾಮಾತಃ ಸ ವೈ ಬ್ರಹ್ಮರ್ಷಿ ಸುತಃ ಸಿಂಧುಪತೇಃ ಪರಮಾತ್ಮ ಸತ್ತತ್ವಂ ಅವಿಗಣಿತ ಪರಮಾನುಭಾವಃ ಪರಮಕಾರುಣಿಕಃ ತಯೋಪದಿಶ್ಯ ರಹುಗಣೇನ ಸ ಕರುಣಮಭಿವಂದಿತ ಚರಣ ಕಮಲಃ ಪೂರ್ಣಾರ್ಣವಃ ಇವ ನಿಭೃತ ಕರಣೋರ್ಮ್ಯಾಶಯೋ ಧರಣೀಮಿಮಾಂ ವಿಚಚಾರ. ಶುಕಾಚಾರ್ಯರು ಪರೀಕ್ಷಿತ್ ರಾಜನನ್ನ ಕುರಿತು ಪ್ರವಚನವನ್ನ ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ಎಲೆ ಪರೀಕ್ಷಿತ ರಾಜನೇ, ಈ ರೀತಿ ಭರತ ಮುನಿ, ಬ್ರಹ್ಮರ್ಷಿ ಪುತ್ರನಾದಂತಹ ಭರತ ಮುನಿ, ಬ್ರಹ್ಮರ್ಷಿ ಸುತಃ ಬ್ರಹ್ಮರ್ಷಿ ಮಗನಾದ ಅಸಂಖ್ಯ ಮಹಾಮಹಿಮನಾದಂತಹ ಆ ಭರತ ಮುನಿ ಅಪಾರವಾದಂತಹ ಒಂದು ಕರುಣೆಯಿಂದ ರಹುಗಣ ರಾಜನಿಗೆ ಉತ್ತಮವಾದ ಭಗವಂತನ ನಿರ್ಮಲವಾದ ಸ್ವರೂಪವನ್ನು ಉಪದೇಶ ಮಾಡಿದ. ಪರಮ ಕಾರುಣಿಕ, ಯಾಕೆಂದ್ರೆ ಉತ್ತಮವಾದ ಭಗವಂತನ ಸ್ವರೂಪವನ್ನ ಉಪದೇಶ ಮಾಡ್ತಾ ಇದ್ದಾನೆ ಭರತ ಅಂದ್ರೆ ಆ ರಾಜನ ಮೇಲೆ ಅಷ್ಟೊಂದು ಕರುಣೆ ಇದೆ ಅವನಿಗೆ. ಅಪಾರವಾದ ಕರುಣೆಯಿಂದ ರಹುಗಣ ರಾಜನಿಗೆ ಇಂತಹ ನಿರ್ಮಲವಾದ ಆ ಭಗವತ್ ತತ್ವವನ್ನು ಉಪದೇಶ ಮಾಡಿದ್ದಾನೆ. ಹೀಗೆ ಉಪದೇಶವನ್ನ ಪಡೆದುಕೊಂಡಂತಹ ರಾಜ ದೀನ ಭಾವದಿಂದ ಆ ಭರತನ ಪಾದಕಮಲಗಳಿಗೆ ನಮಸ್ಕಾರ ಮಾಡಿದ್ದಾನೆ. ಸ ಕರುಣಂ ಅಭಿವಂದಿತ ಚರಣ ಕಮಲಃ, ಉಪದೇಶವನ್ನ ಪಡೆದುಕೊಂಡು ರಹುಗಣ ಮಹಾರಾಜ ಆ ಭರತನ ಪಾದ ಕಮಲಗಳಿಗೆ ನಮಸ್ಕಾರ ಮಾಡಿದ್ದಾನೆ. ಹೀಗೆ ಆ ಭರತ ಮುನಿ ಎಲ್ಲ ಇಂದ್ರಿಯಗಳನ್ನು ಮನಸ್ಸನ್ನು ವಶ ಮಾಡಿಕೊಂಡು ಭೂಮಿ ಮೇಲೆ ಸಂಚಾರ ಮಾಡ್ತಾ ಇದ್ದಾನೆ. ಹೇಗೆ ಅಂದ್ರೆ ಪೂರ್ಣಾರ್ಣವಃ ಇವ, ತುಂಬಿದ ಸಮುದ್ರದಂತೆ. ತುಂಬಿದ ಸಮುದ್ರ ಅಂದ್ರೆ ಜ್ಞಾನ ತುಂಬಿರ್ತಕ್ಕಂಥವನು, ಪೂರ್ಣ ಜ್ಞಾನವುಳ್ಳಂತವನು ಭರತ ಪೂರ್ಣ ಸಾಗರದಂತೆ ಈ ಭೂಮಿಯ ಮೇಲೆ ಸಂಚಾರ ಮಾಡ್ತಾ ಇದ್ದಾನೆ. ಇಂದ್ರಿಯ ಪ್ರವೃತ್ತಿಗಳನ್ನ, ಮನಸ್ಸನ್ನ ಎಲ್ಲವನ್ನು ವಶ ಮಾಡಿಕೊಂಡಿದ್ದಾನೆ. ನಿಭೃತ ಕರಣ ಊರ್ಮ್ಯಾಶಯ, ಎಲ್ಲಾ ಇಂದ್ರಿಯಗಳನ್ನು ಮನಸ್ಸನ್ನು ವಶೀಕರಣ ಮಾಡಿಕೊಂಡು ತುಂಬಿದ ಸಮುದ್ರದಂತೆ ಈ ಭೂಮಿ ಮೇಲೆ ಆ ಜಡ ಭರತ ಸಂಚಾರವನ್ನ ಮಾಡಿದ. ಇತ್ಯೇವಂ ಉತ್ತರಾಮಾತಃ ಸ ವೈ ಬ್ರಹ್ಮರ್ಷಿ ಸುತಃ
ಉತ್ತರಾಮಾತಃ ಅಂತನ್ನೋದು ಪರೀಕ್ಷಿತ್ ರಾಜನನ್ನ ಕುರಿತು ಶುಕಾಚಾರ್ಯರು ಮಾಡಿದ ಸಂಬೋಧನೆ. ಉತ್ತರ ಏನಿದ್ದಾಳೆ ಅವಳೇ ಮಾತಾ, ತಾಯಿಯಾಗಿ ಉಳ್ಳವನು. ಯಾರೋ ಅವನು ಅಂತ. ಉತ್ತರಾದೇವಿಯ ಮಗನೇ ಅಂತ ಅರ್ಥ. ಉತ್ತರಾಮಾತಃ, ಉತ್ತರಾದೇವಿಯೇ ತಾಯಿಯಾಗಿ ಉಳ್ಳಂತಹ ಪರೀಕ್ಷಿತ್ ರಾಜನೇ ಅಂತ. ಉತ್ತರಾಮಾತಃ ಸವೈ ಬ್ರಹ್ಮರ್ಷಿ ಸುತಃ ಸಿಂಧುಪತೇಃ ಪರಮಾತ್ಮ ಸತ್ತತ್ವಂ ಅವಿಗಣಿತ ಪರಮಾನುಭಾವಃ ಪರಮ ಕಾರುಣಿಕಃ ತಯಾ ಉಪದಿಶ್ಯ ಪರಮ ಕಾರುಣಿಕತಯಾ ಉಪದಿಶ್ಯ ರಹುಗಣೇನ ಸ ಕರುಣಂ ಅಭಿವಂದಿತ ಚರಣ ಕಮಲಃ ಪೂರ್ಣಾರ್ಣವಃ ಇವ ನಿಭೃತ ಕರ್ಣೋರ್ಮ್ಯಾಶಯೋ ಧರಣೀಂ ಇಮಾಂ ವಿಚಚಾರ. ಆಚಾರ್ಯ ಆಪೂರ್ಣಾರ್ಣವ ಇವ ಅಂತಿದೆ. ಆಪೂರ್ಣಾರ್ಣವ ಇವ, ಪೂರ್ಣಾರ್ಣವಃ ಇವ ಅಂತ ಅಂತಿದ್ಯಾ? ಆ ಸಂಬಂಧ ಪೂರ್ಣ ಐತಿದೆಯಾ? ಅದು ಅರ್ಥ ಆಗುತ್ತೆ. ಸೌವೀರಪತಿಃ ಅಪಿ ಸುಜನ ಸಮವಗತ ಪರಮಾತ್ಮ ಸುತತ್ವ ಆತ್ಮನ್ಯವಿದ್ಯಾರೋಪಿತಾಂ ಚ ದೇಹಾತ್ಮಮತಿಂ ವಿಸಸರ್ಜ. ಏವಂ ಹ ನೃಪ ಭಗವದಾಶ್ರಿತಾನುಭಾವಃ ತಸ್ಯ ಇಮಾನ್ ಶ್ಲೋಕಾನ್ ಗಾಯಂತಿ. ಭರತ ಏನ್ ಮಾಡಿದ ಅನ್ನೋದನ್ನ ಹಿಂದೆ ಹೇಳಿದ್ರು. ಈಗ ರಹುಗಣ ರಾಜ ಸೌವೀರಪತಿ, ಅವನು ಕೂಡ ಈ ಭರತನಿಂದ ಉತ್ತಮವಾದ ತತ್ವಜ್ಞಾನವನ್ನ ತಿಳ್ಕೊಂಡು ದೇಹದಲ್ಲಿ ಅವನು ಕೂಡ ಇಟ್ಟಂತಹ ಅಭಿಮಾನವನ್ನ ತ್ಯಾಗ ಮಾಡಿದ. ಅವಿದ್ಯಾರೋಪಿತಾಂಚ ದೇಹಾತ್ಮಮತಿಂ ವಿಸಸರ್ಜ. ಅವಿದ್ಯೆಯಿಂದ ಅವನಿಗೇನೊಂದು ಅಭಿಮಾನ ಉಂಟಾಗಿತ್ತು, ನಾನು ನನ್ನದು ಅನ್ನೋ ಒಂದು ಮಮಾತ್ಮ ಒಂದು ಅಭಿಮಾನ, ಈ ಅಭಿಮಾನವನ್ನ ಬಿಟ್ಟ. ಭಗವಂತನ ಉತ್ತಮವಾದ ನಿರ್ಮಲವಾದ ಸ್ವರೂಪವನ್ನ ತಿಳ್ಕೊಂಡು ದೇಹಾದಿಗಳಲ್ಲಿ ತಾನು ಇಟ್ಟಂತಹ ನಾನು ನನ್ನದು ಅನ್ನೋ ಅವಿದ್ಯೆಯಿಂದ ಉಂಟಾದ ಅಭಿಮಾನವನ್ನೆಲ್ಲ ತ್ಯಾಗ ಮಾಡಿದ. ಎಲೇನ್ರಪ್ಪ ಪರೀಕ್ಷಿತ್ ರಾಜನೇ ಅಂತ ಮತ್ತೊಂದ್ಸಲ ಶುಕಾಚಾರ್ಯರು ಸಂಬೋಧನೆ ಮಾಡ್ತಾ ಇದ್ದಾರೆ. ಪರೀಕ್ಷಿತ, ಭಗವಂತನನ್ನ ಆಶ್ರಯಿಸಿರ್ತಕ್ಕಂತಹ ಜ್ಞಾನಿಗಳ ಮಹಿಮೆ ಹೀಗಿರ್ತದೆ ನೋಡು, ಕೇಳು ಅಂತ. ಭಗವದಾಶ್ರಿತಾನುಭಾವ ತಸ್ಯ ಇಮಾನ್ ಶ್ಲೋಕಾನ್ ಗಾಯಂತಿ. ಯಾರು ಭಗವಂತನನ್ನ ಆಶ್ರಯಿಸಿಕೊಂಡಿರ್ತಾರೋ ಅಂತಹ ಜ್ಞಾನಿಗಳ ಮಹಿಮೆ ಹೀಗಿರ್ತದೆ, ಕೇಳು ಹೇಳ್ತೇನೆ ಅಂತ ಮುಂದೆ ಜ್ಞಾನಿಗಳ ಮಹಿಮೆಯನ್ನ, ವಿಶೇಷವಾಗಿ ಜಡ ಭರತನ ಬಗ್ಗೆ ಹೇಳುವ ಹೊಗಳುವ ಶ್ಲೋಕಗಳು, ಅದನ್ನ ಮುಂದೆ ಹೇಳ್ತಾ ಇದ್ದಾರೆ ಶುಕಾಚಾರ್ಯರು. ಸೌವೀರಪತಿ ಅಪಿ ಸುಜನ ಸಮವಗತ ಪರಮಾತ್ಮ ಸುತತ್ವ ಆತ್ಮನಿ ಅವಿದ್ಯಾರೋಪಿತಾಂಚ ದೇಹಾತ್ಮಮತಿಂ ವಿಸಸರ್ಜ. ಏವಂ ಹ ನೃಪ ಭಗವದಾಶ್ರಿತಾನುಭಾವಃ ತಸ್ಯ ಇಮಾನ್ ಶ್ಲೋಕಾನ್ ಗಾಯಂತಿ. ಆರ್ಷಭಸ್ಯೇಹ ರಾಜರ್ಷೇಃ ಮನಸಾಪಿ ಮಹಾತ್ಮನಃ ನಾನುವರ್ತ್ಮಾರ್ಹತಿ ನೃಪೋ ಮಕ್ಷಿಕೇವ ಗರುತ್ಮತಃ. ಭರತ ಚಕ್ರವರ್ತಿ, ಭರತ ಮುನಿ, ಈ ಜಡ ಭರತ ಏನಿದ್ದಾನೆ ಮಹಾಜ್ಞಾನಿ ಅವಧೂತ, ಅವನ ಬಗ್ಗೆ ಹೊಗಳತಕ್ಕಂತಹ ಶ್ಲೋಕಗಳು. ಮಹಾತ್ಮನಾದಂತಹ ಋಷಭನ ಮಗ ಭರತ ಎಂಬ ರಾಜರ್ಷಿ, ಇವನು ಮೋಕ್ಷ ಮಾರ್ಗವನ್ನ ಹಿಡಿದಿದ್ದಾನೆ.
ಅವನು ಹಿಡಿದಂತಹ ರೀತಿಯಲ್ಲಿ ಮೋಕ್ಷ ಮಾರ್ಗವನ್ನ ಬೇರೆ ಯಾವ ರಾಜರು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತ ಮಾರ್ಗವನ್ನು ಹಿಡಿದಿದ್ದಾನೆ ಈ ಭರತ ಚಕ್ರವರ್ತಿ ಅಂತ ಹೇಳ್ತಾ ಇದ್ದಾರೆ. ವೃಷಭ ನಾಮಕನ ಮಗ ಭರತ ಎಂಬತಕ್ಕಂತಹ ರಾಜರ್ಷಿ ಅವನು ಯಾವ ರೀತಿ ಮೋಕ್ಷ ಮಾರ್ಗವನ್ನ ಹಿಡಿದಿದ್ನೋ ಅದನ್ನ ಬೇರೆ ಯಾವ ರಾಜರು ಕೂಡ ಮನಸ್ಸಿನಿಂದಲೂ ಆ ರೀತಿಯಾದ ಉತ್ತಮವಾದ ಮೋಕ್ಷ ಮಾರ್ಗವನ್ನ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದು ದೃಷ್ಟಾಂತ ಕೊಡ್ತಾರೆ, ಮಕ್ಷಿಕೇವ ಗರುತ್ಮತಃ ಅಂತ. ಒಂದು ನೊಣ ನನಗೂ ರೆಕ್ಕೆ ಇದೆ ಅಂತ ಹೇಳಿ ಗರುಡ ಪಕ್ಷಿಯಂತೆ ಹಾರ್ಲಿಕ್ಕೆ ಸಾಧ್ಯ ಏನು? ಗರುಡ ಹೇಗೆ ಆಕಾಶ ಮಾರ್ಗದಲ್ಲಿ ಸಂಚಾರ ಮಾಡ್ತಾನೋ ಅದರಂತೆ ನನಗೂ ರೆಕ್ಕೆ ಇದೆ ಅಂತ ಒಂದು ನೊಣ ಆ ಗರುಡ ಪಕ್ಷಿಯಂತೆ ಹೇಗೆ ಹಾರ್ಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಬೇರೆ ಯಾವ ರಾಜರುಗಳು ಕೂಡ ಈ ಭರತನಂತೆ ಮೋಕ್ಷ ಮಾರ್ಗದ ಹಾದಿಯನ್ನು ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಆರ್ಷಭಸ್ಯೇಹ ರಾಜರ್ಷೇಃ ಮನಸಾಪಿ ಮಹಾತ್ಮನಃ ನಾನು ವರ್ತ್ಮಾರ್ಹತಿ ನೃಪೋ ಮಕ್ಷಿಕೇವ ಗರುತ್ಮತಃ ಯೋ ದುಸ್ತ್ಯಜಾನ್ ದಾರಸುತಾನ್ ಸಹೃದ್ರಾಜ್ಯಂ ಹೃದಯ ಸ್ಪೃಶಂ ಜಹೌ ಯುವೈವ ಮಲವದುತ್ತಮಶ್ಚ. ಇಂಥ ಒಂದು ಹೊಗಳಿಕೆ ಈ ರಾಜನಿಗೆ ಅಂತಂದ್ರೆ, ಇವನು ಪೂರ್ಣವಾಗಿ ಭಗವಂತನಲ್ಲೇ ಆಸಕ್ತನಾಗಿದ್ದ. ಅವನಿಗೆ ಬೇಕಾದಷ್ಟು ಸುಂದರವಾದ ಒಂದು ಕುಟುಂಬ ಇತ್ತು. ದುಸ್ತ್ಯಜಾನ್ ದಾರಸುತಾನ್, ಬಿಡ್ಲಿಕ್ಕೆ ಸಾಧ್ಯ ಇಲ್ಲದೆ ಇರತಕ್ಕಂತಹ ಹೆಂಡತಿ ಮಕ್ಕಳು. ಮತ್ತೆ ಅವನ ರಾಜ್ಯ ಎಷ್ಟು ಅದ್ಭುತವಾಗಿತ್ತು ಅಂದ್ರೆ ಅತ್ಯಂತ ಸುಂದರವಾದ ರಾಜ್ಯ. ಭರತನ ಆಳ್ವಿಕೆಯಲ್ಲಿ ಅಷ್ಟು ಅದ್ಭುತವಾಗಿತ್ತು ರಾಜ್ಯ, ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆ ಯಾರಾದ್ರೂ ಆಗಿದ್ರೆ ಅಂತಹ ಉತ್ತಮವಾದ ರಾಜ್ಯವನ್ನ ಬಿಡ್ಲಿಕ್ಕೆ ಹೇಗ್ ಸಾಧ್ಯ ಆಗ್ತಿತ್ತು? ಅಷ್ಟು ಅದ್ಭುತವಾದ ಸುಂದರವಾದ ರಾಜ್ಯ. ಆದರೂ ಅದನ್ನೆಲ್ಲ ಬಿಟ್ಟ, ಭಗವಂತನಲ್ಲೇ ಆಸಕ್ತನಾಗಿದ್ದ. ಅದು ಯಾವಾಗ? ಬೇರೆ ರಾಜರುಗಳು ಕೂಡ ವಯಸ್ಸಾದ ಮೇಲೆ ಮಕ್ಕಳಿಗೆ ಎಲ್ಲ ಜವಾಬ್ದಾರಿಯನ್ನು ವಹಿಸಿಕೊಟ್ಟು ಆಮೇಲೆ ಬೇಕಾದ್ರೆ ರಾಜ್ಯವನ್ನ ಬಿಟ್ಟು ಹೋದವ್ರನ್ನ ಕೇಳಿದ್ದೇವೆ. ಆದರೆ ಈ ಭರತ ಇನ್ನೂ ಯುವಕನಾಗಿ ಇರುವಾಗಲೇನೆ ಯುವೈವ ಜಹೌ ಮಲವತ್ ಅಂತಾರೆ. ಯುವಕನಾಗಿ ಇರುವಾಗಲೇನೆ ಬಹಳ ಸುಲಭವಾಗಿ ತ್ಯಾಗ ಮಾಡಿಬಿಟ್ಟ, ಏನು ಕಷ್ಟಪಡ್ಲಿಲ್ಲ. ಮಲವಿಸರ್ಜನೆ ಮಾಡುವಂತೆ ಅಂತ. ಮಲವಿಸರ್ಜನೆ ಎಷ್ಟು ಸುಲಭವಾಗಿ ನಾವು ಮಾಡ್ತೇವೋ ಹಾಗೆ ಈ ಎಲ್ಲವನ್ನು ಕೂಡ, ಉತ್ತಮವಾದ ರಾಜ್ಯ, ಸುಂದರವಾದ ಹೆಂಡತಿ ಮಕ್ಕಳು, ಎಲ್ಲವನ್ನೂ ಕೂಡ ಯುವಕನಾಗಿ ಇರುವಾಗಲೇನೆ ಮಲವಿಸರ್ಜನೆ ಮಾಡುವಂತೆ ಅಷ್ಟು ಸುಲಭವಾಗಿ ಎಲ್ಲವನ್ನು ತ್ಯಾಗ ಮಾಡಿರ್ತಕ್ಕಂಥವನು ಈ ಭರತ. ಹಾಗಾಗಿ ಇವನಂತಹ ಒಂದು ಉತ್ತಮವಾದ ಮೋಕ್ಷ ಮಾರ್ಗವನ್ನು ಹಿಡಿದ ರಾಜರ್ಷಿ ಮತ್ತೊಬ್ಬ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹಿಂದಿನ ಶ್ಲೋಕದ ಜೊತೆಯಲ್ಲಿ ಸೇರಿಸ್ಕೊಳ್ಬೇಕು. ಇವನು ಹಿಡಿದಂತಹ ಮೋಕ್ಷ ಮಾರ್ಗ ಬೇರೆ ಯಾರೂ ಹಿಡಿಲಿಕ್ಕೆ ಸಾಧ್ಯ ಇಲ್ಲ. ಮನಸ್ಸಿನಿಂದಲೂ ಯಾರು ಆಲೋಚನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಯುವಕನಾಗಿ ಇರುವಾಗಲೇನೆ ಸುಂದರವಾದ ಸಂಸಾರವನ್ನು, ಅತ್ಯುತ್ತಮವಾದ ವೈಭೋಗಗಳಿಂದ ಕೂಡಿರ್ತಕ್ಕಂತಹ ರಾಜ್ಯವನ್ನು ಕೂಡ
ಅನಾಯಾಸವಾಗಿ ಯುವಕನಾಗಿರುವಾಗಲೇ ಮಲವಿಸರ್ಜನೆ ಮಾಡುವಷ್ಟು ಸುಲಭವಾಗಿ ಎಲ್ಲವನ್ನು ತ್ಯಾಗ ಮಾಡಿ ಭಗವಂತನಲ್ಲೇ ಆಸಕ್ತನಾದವನು ಈ ರಾಜರ್ಷಿ ಭರತ ಅಂತ. ಹೀಗೆ ಭರತನಿಗೆ ಸಮಾನನಾದಂತಹ ಮತ್ತೊಬ್ಬ ರಾಜ ಇಲ್ಲ ಅಂತ ಈ ರೀತಿ ದೇವತೆಗಳು ಗುಣಗಾನವನ್ನ ಮಾಡ್ತಾ ಇದ್ದಾರೆ. ಇದನ್ನ ಪರೀಕ್ಷಿತ್ ರಾಜನಿಗೆ ಶುಕಾಚಾರ್ಯರು ಹೇಳಿದ್ದಾರೆ. ದೇವತೆಗಳು ಈ ರೀತಿ ಪರೀಕ್ಷಿತ್ ರಾಜನನ್ನ ಹೇಳಿದ್ದಾರೆ ಅಂತ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ನಮಗೆ, ಭರತನಿಗೆ ಸಮಾನರಾದ ರಾಜರು ಯಾರೂ ಇಲ್ಲ ಅಂತಂದ್ರೆ ಏನರ್ಥ ಇದಕ್ಕೆ? ಯಾಕೆಂದ್ರೆ ಕಾರ್ತವೀರ್ಯಾರ್ಜುನ, ಪೃಥು ಮಹಾರಾಜ, ಪ್ರಿಯವ್ರತ ಮೊದಲಾದಂತಹ ಉತ್ತಮ ರಾಜರುಗಳನ್ನ ನಾವು ಹಿಂದೆ ನೋಡಿದ್ದೇವೆ. ಮುಂದೆನೂ ಬರ್ತಾರೆ ಕೆಲವು ರಾಜರುಗಳು, ಉತ್ತಮ ಚಕ್ರವರ್ತಿಗಳು. ಅವರೆಲ್ಲ ಕರ್ಮಜ ದೇವತೆಗಳೇ. ಆ ಕರ್ಮಜ ದೇವತೆಗಳಿಗೆ ಸಮಾನವಾದ ಯೋಗ್ಯತೆ ಉಳ್ಳಂತಹ ಚಕ್ರವರ್ತಿಗಳು ಈ ಭರತನಿಗೂ, ಅವನು ಅಷ್ಟೇ, ಅವನು ಒಬ್ಬ ಕರ್ಮಜ ದೇವತೆನೇ. ಇವರೆಲ್ಲ ಒಂದೇ ಕಕ್ಷೆಯಲ್ಲಿ ಬರ್ತಕ್ಕಂತಹ ರಾಜರುಗಳು. ಹೀಗಿರುವಾಗ ಇವನಿಗೆ ಸಮಾನರಾದವರು ಯಾರು ಇಲ್ಲ ಅಂದ್ರೆ ಏನರ್ಥ? ಅವರು ಇವನಿಗೆ ಸಮಾನರೇ. ಪೃಥು ಆಗ್ಲಿ, ಪ್ರಿಯವ್ರತ ಆಗ್ಲಿ, ಕಾರ್ತವೀರ್ಯಾರ್ಜುನ ಮೊದಲಾದಂತಹ ಕರ್ಮಜ ದೇವತೆಗಳು ಏನಿದ್ದಾರೆ ಅವರೆಲ್ಲರೂ ಕೂಡ ಭರತನಿಗೆ ಸಮಾನರಾದಂತಹ ರಾಜರುಗಳೇ. ಹೀಗಿರುವಾಗ ದೇವತೆಗಳು ಅವನಿಗೆ ಸಮಾನರಾದವರು ಯಾರು ಇಲ್ಲ ಅಂತ ಹೀಗೆ ಹೇಗೆ ಹೇಳಲಿಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆ ಬರ್ತದೆ. ಇದನ್ನ ಬೇರೆ ಯಾವ ವ್ಯಾಖ್ಯಾನಕಾರರು ಕೂಡ ಇದರ ಬಗ್ಗೆ ವಿಚಾರ ಮಾಡ್ಲಿಕ್ಕೆ ಹೋಗಿಲ್ಲ. ಆದರೆ ಮಧ್ವಾಚಾರ್ಯರು ಮಾತ್ರ ಇಲ್ಲಿ ಒಂದು ನಿರ್ಣಯವನ್ನ ಕೊಡ್ತಾ ಇದ್ದಾರೆ. ಭಾಗವತ ಯಾಕೆ ಈ ರೀತಿ ಹೇಳುತ್ತದೆ? ಇವನಿಗೆ ಸಮಾನರಾದವರು ಬೇರೆ ಯಾರು ಇಲ್ಲ ಅಂದ್ರೆ ಏನರ್ಥ ಅಂದ್ರೆ, ಅದಕ್ಕೆ ಋತೆ ಹೈ ಹಯ ವೈನ್ಯಾದೀನ್ ಆರ್ಷಭಸ್ಯೇಹ ಕಸ್ಸಮಃ ಯಸ್ಯೋಪದೇಶಾತ್ ಸಿಂಧ್ವೀಶೋ ದದರ್ಶ ಕಪಿಲಂ ಪ್ರಭುಂ ಇತಿ ಚ ಅಂತ ನಮಗೆ ಪ್ರಮಾಣ ವಾಕ್ಯವನ್ನ ಕೊಡ್ತಾ ಇದ್ದಾರೆ. ಇದು ಎಲ್ಲಿ ವಾಕ್ಯ ಅಂತಂದ್ರೆ ಇತಿಚ ಅಂತ ಇದೆ. ಹಿಂದೆ ಎಲ್ಲ ಬಂದದ್ದು ಗರುಡ ಪುರಾಣದ ವಾಕ್ಯ ಅಲ್ಲ, ಎಲ್ಲಾ ಕಡೆಗೂ ಗರುಡ ಪುರಾಣದ ವಾಕ್ಯವನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ಎಲ್ಲಿ ಬಂದಿದೆ ಗರುಡ ಅಂತ? ಈ ಪದರತ್ನಲ್ಲಿ ಕೊಟ್ಟಿದ್ದಾರೆ. ತದುಕ್ತಂ ಗರುಡೆ ಋತೆ ಹೇ ಹಯ್ಯ ವೈನ್ಯಾದೀನ ಆರ್ಷವಸ್ಯ ಪದರತ್ನಲ್ಲಿ ಕೊಟ್ಟಿದ್ದಾರೆ. ತದುಕ್ತಂ ಗರುಡೆಯನ್ನು ಹಾಕಿದ್ದಾರೆ. ಅಂತಾನೆ ಬರಿತಾ ಬಂದಿದ್ದಾರೆ. ಗರುಡ ಅಂತ ಎಲ್ಲಿದೆ ಅಂದ್ರೆ ಸುಮಾರು ಹಿಂದೆ ಹತ್ತನೇ ಅಧ್ಯಾಯದಲ್ಲಿದೆ. ಇತಿ ಗಾರುಡೆ ಅಂತ 9ನೇ ಪದ್ಯಕ್ಕೆ ಬರೆದಿದ್ದಾರೆ ಆಚಾರ್ಯ. 10ನೇ ಅಧ್ಯಾಯದಲ್ಲಿ 9ನೇ ಗದ್ಯಕ್ಕೆ ತಾತ್ಪರ್ಯವನ್ನು ಬರೆಯುವಾಗ ಅಲ್ಲಿ ಇತಿ ಗಾರುಡೆ ಅಂತ ಬರೆದಿದ್ದಾರೆ. ಅಲ್ಲಿಂದ ಇಲ್ಲಿವರೆಗೆ ಎಲ್ಲವೂ ಇತಿಚ 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 ಅಂತಾನೆ ಬರಿತಾ ಬಂದಿದ್ದಾರೆ. ಹಾಗಾಗಿ ಇದೆಲ್ಲವೂ ಗರುಡ ಪುರಾಣದ ವಾಕ್ಯ. ಋತೆ ಹೈಹಯ ವೈನ್ಯಾದೀನ್, ಕಾರ್ತವೀರ್ಯಾರ್ಜುನ ಮತ್ತೆ ಪೃಥು ಮಹಾರಾಜ ಮೊದಲಾದವರನ್ನ ಋತೆ ಹೊರತುಪಡಿಸಿ ಬೇರೆ ಯಾವ ರಾಜರು ಕೂಡ ಭರತನಿಗೆ ಸಮಾನರಾಗಿ ಇರ್ಲಿಲ್ಲ ಅಂತ ಹಾಗರ್ಥ. ಅವ್ರನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕು. ಇವನಿಗೆ ಸಮಾನರಾದ ಕರ್ಮಜ ದೇವತೆಗಳಿಗೆ ಸಮಾನರಾದ ಯಾರ್ಯಾರಿದ್ದಾರಲ್ಲ ರಾಜರುಗಳು, ಆ ಎಲ್ಲ ರಾಜರುಗಳನ್ನ ಜೊತೆಯಲ್ಲಿ ಇಟ್ಕೊಳ್ಬೇಕು. ಅಂತಹ ರಾಜರಿಗೆ ಸಮಾನರಾದಂಥವನು ಇನ್ನೊಬ್ಬ ಇರ್ಲಿಲ್ಲ ಅಂತ.
ಯಾಕೆ ಅಂದ್ರೆ ಭರತನ ಉಪದೇಶದಿಂದ ಈ ರಹುಗಣ ರಾಜ ಉತ್ತಮವಾದ ಆ ಕಪಿಲ ಮುನಿಯ ದರ್ಶನವನ್ನ ಪಡೆದ. ದದರ್ಶ ಕಪಿಲಂ ಪ್ರಭುಂ, ಕಪಿಲ ರೂಪಿಯಾದ ಭಗವಂತನ ದರ್ಶನವನ್ನ ಈ ರಹುಗಣ ರಾಜ ಪಡಿಲಿಕ್ಕೆ ಕಾರಣ ಆಗಿದ್ದು ಭರತನ ಉಪದೇಶದಿಂದ. ಹಾಗಾಗಿ ಭರತ ಅಷ್ಟು ದೊಡ್ಡ ಜ್ಞಾನಿ, ಅವನಿಗೆ ಸಮಾನರಾದಂಥವರು ಕರ್ತವೀರ್ಯಾರ್ಜುನ ಪೃಥು ಮೊದಲಾದವರನ್ನು ಹೊರತುಪಡಿಸಿ ಬೇರೆ ಇನ್ಯಾರು ಕೂಡ ಇರಲಿಲ್ಲ ಅಂತ ಹಾಗೆ ಅಭಿಪ್ರಾಯ ಇಟ್ಟುಕೊಳ್ಬೇಕು ಅಂತ ಗರುಡ ಪುರಾಣದಲ್ಲಿ ನಿರ್ಣಯ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸೇರಿಸ್ಕೊಳ್ಬೇಕು. ಹೊರತು ಇವನಿಗೆ ಸಮಾನರಾದವರು ಯಾರೂ ಇರ್ಲಿಲ್ಲ ಅಂದ್ರೆ ಪ್ರಿಯವ್ರತ ಪೃಥು ಅವರೂ ಇರ್ಲಿಲ್ಲ, ಅವರು ಅಲ್ಲ ಅಂತ ಅರ್ಥ ಅಲ್ಲ. ಅವರೆಲ್ಲ ಆ ಕಕ್ಷೆಯಲ್ಲಿ ಬರ್ತಕ್ಕಂತಹ ರಾಜರುಗಳೇನಿದ್ದಾರೆ ಅವರೆಲ್ಲ, ಅವರನ್ನ ಬಿಟ್ಟು ಬೇರೆ ಯಾರೂ ಇರ್ಲಿಲ್ಲ ಅಂತ ಹಾಗಬೇಕು. ಆರ್ಷಭಸ್ಯೇಹ ರಾಜರ್ಷೇ ಮನಸಾಪಿ ಮಹಾತ್ಮನಃ ನಾನು ವರ್ತ್ಮಾರ್ಹತಿ ನೃಪೋ ಮಕ್ಷಿಕೇವ ಗರುತ್ಮತಃ ಯೋ ದುಸ್ತ್ಯಜಾನ್ ದಾರಸುತಾನ್ ಸುಹೃದ್ರಾಜ್ಯಂ ಹೃದಿ ಸ್ಪೃಶಂ ಜಹೌ ಯುವೈವ ಮಲವತೆ ಉತ್ತಮ ಶ್ಲೋಕಲಾಲಸಃ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ನಮಸ್ಕಾರ ಗುರು. ಆರೋಗ್ಯ ನೋಡ್ಕೊಳ್ಳಿ. ನಮಸ್ಕಾರ, ಧನ್ಯವಾದ. ಇಲ್ಲಿ ಆಚಾರ ಗುರುಗಳೇ. ಹರೇ ನಮಸ್ಕಾರ ಗುರು. ನಮಸ್ಕಾರ ಗುರುಗಳ. ಧನ್ಯವಾದಗಳು. ನಮಸ್ಕಾರ ಆಚಾರ್ಯ. ಹರೇ ನಮ. ಧನ್ಯವಾದಗಳು ಆಚಾರ್ಯ. ಹರೇ ಆಚಾರ್ಯ ನೆಗಡಿ ಆದಂಗೆ ಇದೆ ತುಂಬಾ. ಹೌದು. ನಮಸ್ಕಾರ.